ಹಾಯ್ ನನ್ನ ಪ್ರೀತಿಯ ಓದುಗ ಮಿತ್ರರೇ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಇವತ್ತು 6ನೇ ತಾರೀಕಿಂದ 9ನೇ ತಾರೀಕಿನವರೆಗೂ ಏನು ಸೆಪ್ಟೆಂಬರ್ ತಿಂಗಳಲ್ಲಿ ಏನೆಲ್ಲ ಪ್ರಚಲಿತ ಘಟನೆಗಳು ನಡೆದಿದ್ದಾವೆ ಅನ್ನೋದನ್ನು, ಮಹತ್ವದ ಘಟನೆಗಳನ್ನು ನಿಮಗೆ MCQ ರೂಪದಲ್ಲಿ ತಂದಿದ್ದೇನೆ. ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗ್ತಿದ್ದೀರೋ ಸೊ ಇವರಿಗೆ ತುಂಬ ಉಪಯುಕ್ತ ಆಗುತ್ತೆ ಅಂತಲೂ ಹೇಳ್ಬೋದು. ಸೊ ಮಧ್ಯೆ ಪ್ರಶ್ನೆಗೆ ಬಂದು ನೋಡೋಣ. ಇತ್ತೀಚೆಗೆ G20 ಶೃಂಗಸಭೆ ಆತಿಥ್ಯ ವಹಿಸಿದ ದೇಶ ಯಾವುದು? ಈ G20 ಶೃಂಗಸಭೆ ಯಾಕಪ್ಪ ಮಾಡ್ತಾರಂತೆ? ಈ ಒಂದು ಶೃಂಗಸಭೆ ಏನು ಇದೆ ಅಂತ ಹೇಳಿದ್ರೆ, ಜಾಗತಿಕವಾಗಿ ಯಾವ ದೇಶದಲ್ಲಿ ಆರ್ಥಿಕವಾಗಿ ಅಥವಾ ಹವಾಮಾನ ಬದಲಾವಣೆ ಅಥವಾ ನೂತನ ತಂತ್ರಜ್ಞಾನದ ಅಭಿವೃದ್ಧಿಯ ಸಂಬಂಧಿಸಿದಂತೆ ಪರಸ್ಪರ ಸಹಕಾರವನ್ನು ನೀಡಲಿಕ್ಕೆ ಈ ಒಂದು ಶೃಂಗಸಭೆಯನ್ನು ಮಾಡ್ತಾರೆ. ಸೊ ಈ ಸಾರಿ ಬ್ರೆಜಿಲ್ ಅಂತಕ್ಕಂಥದ್ದು ಈ ಒಂದು ಶೃಂಗಸಭೆಗೆ ಆತಿಥ್ಯವನ್ನು ವಹಿಸಿದೆ. ಸೊ ಇದು ನಿಮ್ಗೆ ಗೊತ್ತಿರಲಿ. ಸೊ ಎರಡನೇ ಪ್ರಶ್ನೆ ನೋಡಿ. ಇತ್ತೀಚೆಗೆ ಬಿಡುಗಡೆಯಾದ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ 2025ರಲ್ಲಿ ಭಾರತದ ಸ್ಥಾನ ಯಾವುದು? ಅಂದರೆ ಹೊಸ ವೈಜ್ಞಾನಿಕವಾಗಿ ಏನು ಉತ್ಪಾದನೆ ಮಾಡ್ತಕ್ಕಂಥ ಸ್ಥಾನದಲ್ಲಿ ಭಾರತ ಅಂತಕ್ಕಂಥದ್ದು ಯಾವ ಸ್ಥಾನದಲ್ಲಿದೆ ಅಂತ ಕೇಳಿ ಕ್ವಶನ್ ಕೇಳಿದ್ದಾರೆ. ಇದು 7ನೇ ತಾರೀಕಿನಲ್ಲಿ ನಿಮಗೆ ಪ್ರಚಿತೀಕರಣೆಯಾಗಿ ಬಂದಿತ್ತು. ಸೊ ಆಪ್ಷನ್ ಎ 35, ಆಪ್ಷನ್ ಬಿ 40, 45, 50 ಅಂತಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಈಗ ನಮ್ಮ ದೇಶ ಏನು ಇನ್ನು ಗ್ಲೋಬಲ್ ಮಟ್ಟದಲ್ಲಿ ಅಂದರೆ ಜಾಗತಿಕ ಮಟ್ಟದಲ್ಲಿ ಸೊ ಇಂಥ ಇನೋವೇಷನ್ ಕಡೆಗೆ ಮುಂದುವರಿತಾ ಇದೆ. ಸೊ ಎಲ್ಲ ಒಂದು ಸುವ್ಯವಸ್ಥಿತವಾಗಿ ಮುಂದುವರಿತಾ ಇದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಈಗ ಮೂರನೇ ಪ್ರಶ್ನೆ ನೋಡಿ. ಭಾರತದ ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಭಾರೀ ಮಳೆ ಭೂಕುಸಿತದಿಂದ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಯಿತು? ಸೊ ಈಗ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರ ಇವೆಲ್ಲ ರಾಜ್ಯಗಳಲ್ಲಿ ಏನು ಭೂಕುಸಿತ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ನೋಡ್ಬೋದು ನೀವು, ಫ್ಲಡ್ ಅಂತಕ್ಕಂಥದ್ದು ಕೂಡ ಬಂದಿದೆ. ಸೊ ಇದು ಎಲ್ಲಿ ಯಾವ ರಾಜ್ಯ ಒಂದು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದೆ ಅಂತ ಹೇಳಿದ್ರೆ, ಹಿಮಾಚಲ ಪ್ರದೇಶ ಅಂತಕ್ಕಂಥದ್ದು ಈ ಒಂದು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿರ್ತಕ್ಕಂಥ ರಾಜ್ಯ ಆಗಿದೆ. ಸೊ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 4ನೇ ಕ್ವಶನು. ಇತ್ತೀಚೆಗೆ ನಡೆದ ಏಷ್ಯನ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಜಯಿಸಿದ ಭಾರತೀಯ ಆಟಗಾರ ಯಾರು ಅಂತೇಳಿ ಪ್ರಶ್ನೆ ಕೇಳಿದೆ. ನೋಡಿ, ನಿಮಗೆ ನಿನ್ನೆ ಗೊತ್ತಿದೆ ಅನ್ಕೊತೀನಿ ನಾರಾಯಣ ಅಥವಾ ಪ್ರಜ್ಞಾನಂದ, ವಿದಿತ್ ಗುಜರಾತಿ ಅಥವಾ ಹರಿಕೃಷ್ಣನ್ ಅಂತ. ಸೊ ಆಪ್ಷನ್ ಎ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಇದು ನಿಮಗೆ ಕಾಮನಾಗಿ ಗೊತ್ತಿರುತ್ತೆ. ಸೊ ಈ ಬಾರಿ ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ಚಿನ್ನ ಪದಕವನ್ನು ಪಡ್ಕೊಂಡಿದ್ದೆ ಪ್ರಜ್ಞಾನಂದ್ ಅವರು. ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಲಿ ಸ್ವಲ್ಪ. ಮತ್ತು ಯಾರನ್ನು ಸೋಲಿಸಿ ಪಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಕೇಳ್ಬೋದು. ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ನೆಕ್ಸ್ಟ್ 5ನೇ ಕ್ವಶನು. ಇತ್ತೀಚೆಗೆ ಯಾವ ರಾಜ್ಯವು ಗ್ರೀನ್ ಹೈಡ್ರೋಜನ್ ಮಿಷನನ್ನು ಆರಂಭಿಸಿದೆ ಅಂತ ಗ್ರೀನ್ ಹೈಡ್ರೋಜನ್ ಒಂದು ಮಿಷನನ್ನು ಯಾವ ರಾಜ್ಯ ಆರಂಭಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಆಪ್ಷನ್ ಎ ತಮಿಳುನಾಡು, ಬಿ ಗುಜರಾತ್, ಸಿ ಕರ್ನಾಟಕ, ಮಹಾರಾಷ್ಟ್ರ. ಸೊ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥವರೆಲ್ಲ ಆಲ್ಮೋಸ್ಟ್ ಅಲ್ಲಿ ಗೊತ್ತಾ ಇದೆ ನಿಮಗೆ. ಸೊ ಇದಕ್ಕೆ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಅಂದರೆ ಕರ್ನಾಟಕ ಅಂತಕ್ಕಂಥದ್ದು ಗ್ರೀನ್ ಹೈಡ್ರೋಜನ್ ಮಿಷನನ್ನು ಪ್ರಾರಂಭ ಮಾಡಿದೆ. ಸೊ ಇದನ್ನು ಮೊನ್ನೆ ನೀವು ನೋಡ್ತಾ ಇದ್ದೆ, ಟಿ ವಿಯಲ್ಲಿ ಎಲ್ಲ ಕೊಟ್ಟಿದ್ದು. ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ, ಸ್ವಲ್ಪ ಯಾರು ಉದ್ಘಾಟನೆಯನ್ನು ಮಾಡಿದರು ಅಂತೇಳಿ. ಭಾರತದಲ್ಲಿ ಇತ್ತೀಚೆಗೆ ಉದ್ಘಾಟಿಸಲಾದ ಅತ್ಯಂತ ದೊಡ್ಡ ಸೌರ ವಿದ್ಯುತ್ ಯೋಜನೆ ಎಲ್ಲಿದೆ? ಅತ್ಯಂತ ದೊಡ್ಡ ಸೌರ ವಿದ್ಯುತ್ ಯೋಜನೆ ಎಲ್ಲಿದೆ ಅಂತ ಹೇಳಿದ್ರೆ, ಸೊ ಜಾಸ್ತಿ ಬಿಸಿಲು ಎಲ್ಲಿ ಬೀಳುತ್ತೆ? ಸೊ ಇದನ್ನು ಕಾಮನ್ ಆಗಿ ನೀವು ಥಿಂಕ್ ಮಾಡಿ ಹಾಕ್ಬೋದು ಕೂಡ. ಸೊ ರಾಜಸ್ಥಾನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ವಿಂಡ್ ಪವರ್ ಎಲ್ಲಿ ಅಂತ ಹೇಳಿದ್ರೆ, ವಿಂಡ್ ಪವರ್ ಅಂತಕ್ಕಂಥದ್ದು TN ಅಥವಾ ತಮಿಳುನಾಡಲ್ಲಿ ಏನು ವಿಂಡ್ ಪವರ್ ಜಾಸ್ತಿ ಇದೆ. ಇಲ್ಲಿ ರಾಜಸ್ಥಾನದಲ್ಲಿ ಸೌರ ವಿದ್ಯುತ್ ಇದು ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಈ ಬಾರಿ ಏನು ಉದ್ಘಾಟನೆ ಮಾಡಿದಾರಲ್ಲ ಅತ್ಯಂತ ದೊಡ್ಡ ಸೌರ ವಿದ್ಯುತ್ ಯೋಜನೆ ಇಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಇತ್ತೀಚೆಗೆ ಯಾವ ಭಾರತೀಯ ಮಹಿಳಾ ಬಾಕ್ಸರ್ಗೆ ಅರ್ಜುನ್ ಅವಾರ್ಡನ್ನು ಘೋಷಿಸಲಾಗಿದೆ? ಸೊ ಅರ್ಜುನ ಅವಾರ್ಡ್ ಅನ್ನೋ ಬಗ್ಗೆ ನಿಮಗೆ ಈ ಸರಿ ಅಂತ ಕೇಳ್ಬೋದು. ಈಗೇನು ಭಾಳ ಎಕ್ಸಾಮು ಇನ್ನೇನು ಕನ್ಫರ್ಮ್ ಆಗ್ತಿದೆ, ವಯೋಮಿತಿ ಸಡಿಲಿಕೆ ಕೂಡ ಆಗಿದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ, ಯಾರ್ಯಾರಿಗೆ ಪ್ರಶಸ್ತಿಯನ್ನು ಕೊಟ್ಟರು ಅಂತೇಳಿ. ಯಾರು ನೋಡಿ, ಆಪ್ಷನ್ ಎ ಲಬಿನಾ ಬೊಗೊರ್ನ್ಹೈನ್, ಬಿ ಮೇರಿ ಕೋಮ್, ಸಿ ನಿಖತ್ ಜರೀನ್, ಡಿ ಸಾಕ್ಷಿ ಚೌಧರಿ. ಸೊ ಇದರಲ್ಲಿ ಯಾರಪ್ಪ ಅಂತೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ನಿಖತ್ ಜರೀನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇವರು ಬಾಕ್ಸಿಂಗ್ ಮಹಿಳೆಯರಾಗಿದ್ದು ಬಾಕ್ಸಿಂಗ್ ಕ್ಷೇತ್ರಕ್ಕೆ ನೀಡಿದಂಥ ಕೊಡುಗೆ ಅಪಾರವಾಗಿರೋದ್ರಿಂದ ಸೊ ಇವರಿಗೆ ಅರ್ಜುನ್ ಪ್ರಶಸ್ತಿಯನ್ನು ಈ ಸರಿ ಘೋಷಣೆ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ, ನೋಡ್ಕೊಳ್ಳಿ. ಇನ್ನು 8ನೇ ಪ್ರಶ್ನೆ. ಇತ್ತೀಚೆಗೆ ಭಾರತದ ಯಾವ ನಗರವನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸಿಟಿಗೆ ಪಟ್ಟಿಗೆ ಸೇರಿಸಲಾಗಿದೆ? ಅಂದರೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ. ನಿಮ್ಗೆ ಗೊತ್ತಿರಲಿ, ಹಂಪಿ ಅಂತಕ್ಕಂಥದ್ದು ಆಗಲೇ ಮೊದಲೇ ಸೇರಿದೆ. ಆಗಲೇ ಎಷ್ಟನೇ ವರ್ಷದಲ್ಲಿ ಅಂತಲೂ ಸ್ವಲ್ಪ ಕಮೆಂಟ್ ಮಾಡಿ. ಇನ್ನು ಅಹಮದಾಬಾದ್, ಗೋವಾ, ವಾರಣಾಸಿ ಅಂತ ಇದೆ. ಇದರಲ್ಲಿ
ಆಪ್ಷನ್ ಬಿ ಅಂತಕ್ಕಂಥದ್ದು ವಾರಣಾಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸೊ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂಥ ಇತ್ತೀಚಿನ ತಾಣ ಯಾವುದು ಅಂತ ನಾವು ಕೇಳ್ಬೋದು. ವಾರಣಾಸಿ ಸೇರಿದೆಯಾ ಈ ಕೆಳಗಿನ ಯಾವುದು ವಿಶ್ವ ಪಟ್ಟಿಗೆ ಸೇರಿದೆಯಾ ಇಲ್ವಾ ಅಂತ ಆತನು ಕೇಳ್ಬೋದು. ಸ್ವಲ್ಪ ಗಮನ ಇರಲಿ. ಇನ್ನು 9ನೇ ಪ್ರಶ್ನೆ, ಇತ್ತೀಚೆಗೆ ಭಾರತದ ಯಾವ ದೇಶದೊಂದಿಗೆ ಡಿಫೆನ್ಸ್ ಕೋಆಪರೇಷನ್ ಅಗ್ರಿಮೆಂಟ್ಗೆ ಸಹಿಯನ್ನು ಮಾಡಿದೆ? ಸೊ ಪರಸ್ಪರ ಯುದ್ಧ ಮಾಡಬಾರ್ದು, ನಾವು ಸ್ನೇಹಿತರಾಗಿ ಇರಬೇಕು ಅನ್ನುವಂಥ, ಮತ್ತು ಪರಸ್ಪರ ಯುದ್ಧಾಸ್ತ್ರಗಳನ್ನು ಅದಲು ಬದಲು ಮಾಡ್ಕೋಬೋದು ಅನ್ನುವಂಥ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದೆ. ಯಾವ ದೇಶದಿಂದ ಅಂತ ಹೇಳಿದ್ರೆ ಇದು ನೋಡಿ, ಆಪ್ಷನ್ ನೋಡಿ, ಜಪಾನ್, ಫ್ರಾನ್ಸ್, ಆಸ್ಟ್ರೇಲಿಯಾ, ರಷ್ಯಾ. ಇದರಲ್ಲಿ ಫ್ರಾನ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಫ್ರಾನ್ಸ್ನೊಂದಿಗೆ ನಾವು ಡಿಫೆನ್ಸ್ ಕೋಆಪರೇಷನ್ ಅಗ್ರಿಮೆಂಟ್ಗೆ ಸಹಿಯನ್ನು ಮಾಡ್ಕೊಂಡಿದೆ ಭಾರತ ಅಂತಕ್ಕಂಥದ್ದು. ನೆಕ್ಸ್ಟು 10ನೇ ಪ್ರಶ್ನೆ, ಇತ್ತೀಚೆಗೆ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಡಿಜಿಟಲ್ ಗೌರ್ಮೆಂಟ್ ಮಿಷನ್ ಅನ್ನು ಆರಂಭಿಸಿದೆ? ಕೇಂದ್ರ ಶಾಸಿತ ಅಂತ ಇದೆ, ಕೇಂದ್ರಾಡಳಿತ ಪ್ರದೇಶದಲ್ಲಿ ಡಿಜಿಟಲ್ ಗೌರ್ಮೆಂಟನ್ನು ಆರಂಭಿಸಿದೆ ಅಂತ ಕೇಳಿದೆ. ಆಪ್ಷನ್ ಎ ಲಡಾಖ್, ಬಿ ಜಮ್ಮು ಕಾಶ್ಮೀರ, ಸಿ ಚಂಡೀಗಢ, ಪುದುಚೇರಿ, ಡಿ. ಇದರಲ್ಲಿ ನೋಡಿ, ಜಮ್ಮು ಕಾಶ್ಮೀರದಲ್ಲಿ ಡಿಜಿಟಲ್ ಗೌರ್ಮೆಂಟ್ಸ್ ಮಿಷನನ್ನು ಆರಂಭಿಸಿದೆ. ಇದು ಏನಪ್ಪ ಅಂತ ಹೇಳಿದ್ರೆ ಸರ್ಕಾರದ ಎಲ್ಲ ಕೆಲಸಗಳು ಕೂಡ ಈ ಅಂದರೆ ಎಲೆಕ್ಟ್ರಿಕ್ ವೇನಲ್ಲೇ ಮಾಡಿಕೊಡುತ್ತೆ ಅನ್ನುವಂಥ ಒಂದು ವಿಚಾರಧಾರೆಗೆ ಈ ಒಂದು ಡಿಜಿಟಲ್ ಗೌರ್ಮೆಂಟ್ ಮಿಷನನ್ನು ಆರಂಭಿಸಿದೆ. ಸೊ ಸರ್ಕಾರದ ಎಲ್ಲ ಒಂದು ಕಾರ್ಯಕ್ರಮಗಳು ಡಿಜಿಟಲ್ ಮೂಲಕವೇ ನಡೆಯುತ್ತೆ. ಸ್ವಲ್ಪ ಇದ್ರ ಬಗ್ಗೆ ಗಮನ ಇರಲಿ. ಇನ್ನು 11ನೇ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾದ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ 2025ರಲ್ಲಿ ಭಾರತ ಸ್ಥಾನ ಯಾವುದು? ಸೊ ಇದ್ರ ಬಗ್ಗೆ ನಿಮಗೆ ಯಾವುದರ ಆಧಾರದ ಮೇಲೆ ಈ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಅಂತಕ್ಕಂಥ ಸ್ವಲ್ಪ ಗಮನ ಇರಲಿ. ಏನಪ್ಪ ಅಂತ ಹೇಳಿದ್ರೆ ಆರೋಗ್ಯ, ಅಲ್ಲಿನ ಒಂದು ಆರ್ಥಿಕ ಸ್ಥಿತಿ ಮತ್ತು ಸೌಲಭ್ಯಗಳು, ದೊರೆತಕ್ಕಂಥ ಸೌಲಭ್ಯಗಳು, ಅದರ ಆಧಾರದ ಮೇಲೆ ಮಾನವನ ಬೆಳವಣಿಗೆ ಅಥವಾ ಜೀವನ ಎಷ್ಟು ಅವನ ಸರಾಸರಿ ಜೀವಿತಾವಧಿ ಅದನ್ನು ನೋಡಿ ಈ ಒಂದು ರ್ಯಾಂಕಿಂಗನ್ನು ಬಿಡುಗಡೆ ಮಾಡುತ್ತೆ. ಸೊ ಇದರಲ್ಲಿ ನಾವು ತುಂಬ ಕೆಳಗಡೆ ಇದ್ದೀವಿ, 134ನೇ ಸ್ಥಾನದಲ್ಲಿದ್ದೀವಿ. ಸೊ ಇನ್ನೂ ಕೂಡ ನಾವು ಅದರಲ್ಲಿ ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ. ಸೊ ಇದ್ರ ಬಗ್ಗೆ ನಾವು ಇನ್ನೂ ಕೂಡ ಮುಂದುವರಿಬೇಕಾಗಿದೆ. ನೆಕ್ಸ್ಟು ಇದು ಅಂತೂ ತುಂಬ ಇಂಪಾರ್ಟೆಂಟು, ಇತ್ತೀಚೆಗೆ ಇಸ್ರೋ ಯಶಸ್ವಿಯಾಗಿ ಪರೀಕ್ಷೆ ನಡೆಸಿದ ಹೊಸ ಉಪಗ್ರಹ ಯಾವುದು? ಆಪ್ಷನ್ ಎ ಆದಿತ್ಯ L1, ಆಪ್ಷನ್ ಬಿ ಗಗನ್ಯಾನ್ ಟೆಸ್ಟ್ ಮಾಡ್ಯೂಲ್, ಆಪ್ಷನ್ ಸಿ GSAT-13, ಆಪ್ಷನ್ ಡಿ ಚಂದ್ರಯಾನ್ 3. ಸೊ ಇತ್ತೀಚೆಗೆ ಯಾವುದಪ್ಪ ನಮ್ಮ ಇಸ್ರೋ ಅಂತಕ್ಕಂಥದ್ದು ಪರೀಕ್ಷೆ ಮಾಡಿದೆ ಅಂತೇಳಿದ್ರೆ ಗಗನ್ಯಾನ್ ಟೆಸ್ಟ್ ಮಾಡ್ಯೂಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇದರಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ ವಿಶ್ವದ ಮೊಟ್ಟ ಮೊದಲ ಮಾನವ ಸಹಿತ ಉಪಗ್ರಹ ಉಡಾವಣೆಯನ್ನು ಇದ್ರ ಮೂಲಕ ಮಾಡ್ಬೋದು. ಸೊ ಇದ್ರ ಬಗ್ಗೆ ಇನ್ನೂ ನಮ್ಮ ಒಂದು ಇಸ್ರೋನೇ ಮಾಡಿರ್ತಕ್ಕಂಥದ್ದು ಈ ಸಾಧನೆಯನ್ನು. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಹೆಮ್ಮೆನೆ ಪಡಬೇಕು. ಇಸ್ರೋ ಲಾಂಗ್ ಫಾರ್ಮ್ ಗೊತ್ತಿರಬೇಕು ನಿಮಗೆ. ಹಾಗೆ ಮತ್ತು ಇದು ಯಾವಾಗ ಅಂದರೆ 1969ರಲ್ಲಿ ಇದು ನಮ್ಮ ಇಸ್ರೋ ಅಂತಕ್ಕಂಥದ್ದು ಸ್ಥಾಪನೆ ಆಯಿತು. ಇದ್ರ ಬಗ್ಗೆಯೂ ಕೂಡ ಸ್ವಲ್ಪ ಗಮನ ಇರಲಿ. ನೆಕ್ಸ್ಟು 13ನೇ ಪ್ರಶ್ನೆ, ಇತ್ತೀಚೆಗೆ ಬೆಸ್ಟ್ ಸ್ಟೇಟ್ ಫಾರ್ ಟೂರಿಸಂ ಪ್ರಶಸ್ತಿಗೆ ಪಡೆದ ರಾಜ್ಯ ಯಾವುದು? ಬೆಸ್ಟ್ ಸ್ಟೇಟ್ ಯಾವುದು ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಗೊತ್ತಿರುತ್ತೆ, ಅತ್ಯಂತ ಸುಂದರವಾದ ರಾಜ್ಯ ಯಾವುದು ಅಂತಲೇ ನಿಮ್ಗೆ ಗೊತ್ತಲ್ವಾ? ಕೇರಳ ಅಂತಕ್ಕಂಥದ್ದು ಅತ್ಯಂತ ಸುಂದರವಾದ ರಾಜ್ಯ ಅಂತ ಅನ್ನೋಕ್ಕಿಂತ ಇಲ್ಲಿ ಬೆಸ್ಟ್ ಆದ ಪ್ಲೇಸ್ಗಳಿದ್ದಾವೆ. ಸೊ ಹಿನ್ನೀರಿನ ಕೋವುಗಳಿದ್ದಾವೆ. ಹಿನ್ನೀರಿನ ಕೋವು ಅಂತ ಹೇಳಿದ್ರೆ ಇದು ರಿವರ್ ಬೋಟಿಂಗ್ ಎಲ್ಲ ಮಾಡಿರ್ತೀವಲ್ಲ, ಸೊ ಅದಕ್ಕೆ ಅತ್ಯಂತ ಉತ್ತಮವಾದ ಪ್ರದೇಶ ಅಂತಲೇ ಕೇಳ್ಬೋದು. ರಾಜ್ಯ ಯಾವುದು? ಕೇರಳ ಅಂತ. ಸೊ ಹಾಗಾಗಿ ಇದು ಬೆಸ್ಟ್ ಟೂರಿಸಂ ಅಂದರೆ ಅತ್ಯಂತ ಉತ್ತಮವಾದ ಪ್ರವಾಸಿಗಳ ರಾಜ್ಯ ಅಂಥೇಳಿ ಸೊ ಇದನ್ನು ಕರೀತಾರೆ. ನಮ್ಮದು ಒಂದು ಎಲ್ಲ ರಾಜ್ಯದ ಒಂದೊಂದು ಪ್ರವಾಸದ ಧ್ಯೇಯವಾಕ್ಯ ಇರುತ್ತೆ. ಗಾಡ್ ಒನ್ ಸಿಟಿ ಅಂತೇನೋ ಕೇಳಬೇಕು, ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಮತ್ತು 14ನೇ ಪ್ರಶ್ನೆ, ಇತ್ತೀಚೆಗೆ ಭಾರತ ಯಾವ ರಾಷ್ಟ್ರದಿಂದ ಹೆಚ್ಚಿನ ಕ್ರೂಡ್ ಆಯಿಲನ್ನು ಆಮದು ಮಾಡಿಕೊಳ್ಳುತ್ತೆ? ಈ ಕ್ರೂಡ್ ಆಯಿಲ್ ಆಮದು ಮಾಡಿಕೊಳ್ತಿರೋದ್ರಿಂದನೇ ನಮಗೆ ಭಾರತ ಮತ್ತು ಅಮೇರಿಕದ ಮಧ್ಯೆ ಸ್ವಲ್ಪ ಸುಂಕವನ್ನು ಅಥವಾ ತೆರಿಗೆಯನ್ನು ಹೆಚ್ಚು ಮಾಡಿದೆ. 50% ತೆರಿಗೆ GSTಯನ್ನು ಸೊ ಆಗ್ತಾ ಇದೆ. ಯಾವುದು ಅಮೇರಿಕ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಯಾವ ದೇಶದಿಂದ ಮಾಡ್ಕೊಳ್ತಾ ಇದ್ದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ.
14ಕ್ಕೆ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ರಷ್ಯಾ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಈ ರಷ್ಯಾದಿಂದ ನಾವು ಕ್ರೂಡ್ ಆಯಿಲನ್ನು ಹೆಚ್ಚೆಚ್ಚು ಆಮದು ಮಾಡ್ಕೊಳ್ತಿರೋದ್ರಿಂದ ನಮಗೆ ಅಮೇರಿಕ ವಿಶ್ವದ ದೊಡ್ಡಣ್ಣ ಆಗಿರ್ತಕ್ಕಂಥ ಅಮೇರಿಕ ನಮಗೆ ಒಂದು ತೆರಿಗೆಯನ್ನು ಹೆಚ್ಚಳ ಮಾಡಿದೆ. ಸೊ ಯಾಕೆ ನಾವು ರಷ್ಯಾದಿಂದ ಯಾಕೆ ಮಾಡ್ಕೊಳ್ತಿದ್ದೀವಿ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಗಮನ ಇರಲಿ. ಯಾಕಂದರೆ ಇಲ್ಲಿಂದ ಬರ್ತಕ್ಕಂಥ ಕ್ರೂಡ್ ಆಯಿಲ್ ನಮಗೆ ಕಡಿಮೆ ದರದಲ್ಲಿ ಸಿಗ್ತಾ ಇದೆ ಮತ್ತು ಭಾರತದಲ್ಲಿ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಹೆಚ್ಚು ಬೇಡಿಕೆ ಆಗ್ತಿರೋದ್ರಿಂದ ಸೊ ಇಲ್ಲಿಂದ ನಾವು ಇದು ಮಾಡ್ತಾಯಿದ್ದೀವಿ, ತರಿಸ್ಕೊಳ್ತಾ ಇದ್ದೀವಿ, ಆಮದು ಮಾಡ್ಕೊಳ್ತಾ ಇದ್ದೀವಿ. ಓಕೆನಾ. ನೆಕ್ಸ್ಟು 15ನೇ ಪ್ರಶ್ನೆ ನೋಡಿ. ಇತ್ತೀಚೆಗೆ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸನ್ನು ಆಯೋಜಿಸಿದ ನಗರ ಯಾವುದು? ಪ್ಯಾರಾ ಅಂದರೆ ಯಾವ ದಿವ್ಯಾಂಗರು ಅಂದರೆ ಯಾರು ಇದನ್ನು ಹೇಳೋದಂದರೆ ಅಂಗ ಊನತೆ ಇರತಕ್ಕಂಥ ವ್ಯಕ್ತಿಗಳಿಗೆ, ಅತ್ಯಂತ ಪ್ರಭಾವಿ ವ್ಯಕ್ತಿಗಳಿಗೆ ಒಂದು ಏನು ಗೇಮ್ಸನ್ನು ಯಾವ ಒಂದು ನಗರದಲ್ಲಿ ಅಟೆಂಡ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ ನವದೆಹಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಸೊ ಹಾಗಾಗಿ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟು 16ನೇ ಪ್ರಶ್ನೆ. ಇತ್ತೀಚೆಗೆ ಭಾರತೀಯ ಮೂಲದ ಯಾವ ವ್ಯಕ್ತಿ UK ಪಾರ್ಲಿಮೆಂಟ್ಗೆ ಆಯ್ಕೆಯಾಗಿದ್ದಾರೆ? ಯುನೈಟೆಡ್ ಕಿಂಗ್ಡಮ್ ಅಥವಾ ಇಂಗ್ಲೆಂಡ್ ಪಾರ್ಲಿಮೆಂಟ್ಗೆ ಆಯ್ಕೆಯಾಗಿದ್ದಾರಪ್ಪ ಅಂತ ಹೇಳಿದ್ರೆ ನೋಡಿ, ಆಪ್ಷನ್ ಎ ರಿಷಿ ಸುನಕ್, ಆಪ್ಷನ್ ಬಿ ಅಶೋಕ್ ಶರ್ಮಾ, ಆಪ್ಷನ್ ಸಿ ಪ್ರೀತಿ ಕೌರ್ ಗಿಲ್, ಆಪ್ಷನ್ ಡಿ ಕೇತನ್ ಪಟೇಲ್. ಇದರಲ್ಲಿ ಪ್ರೀತಿ ಕೌರ್ ಗಿಲ್ ಅಂತಕ್ಕಂಥವ್ರು ಯುನೈಟೆಡ್ ಕಿಂಗ್ಡಮ್ನ ಪಾರ್ಲಿಮೆಂಟ್ಗೆ ಆಯ್ಕೆಯಾಗಿರ್ತಕ್ಕಂಥ ಭಾರತೀಯ ಮೂಲದವರು. ಸೊ ಇದು ಆಪ್ಷನ್ ಸಿ ಅಂತದ್ದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡಿ 17ನೇ ಪ್ರಶ್ನೆ. ಇತ್ತೀಚೆಗೆ ನಡೆದ US ಓಪನ್ 2025 ಟೆನ್ನಿಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಇಲ್ಲಿ ಇತ್ತೀಚೆಗೆ ಏನು US ಟೆನ್ನಿಸ್ ನಡೀತಲ್ವಾ, ಸೊ ಅದರಲ್ಲಿ ಯಾರು ಒಂದು ಪ್ರಶಸ್ತಿಯನ್ನು ಗೆದ್ದಿದ್ದಾರಪ್ಪ ಅಂತ ಹೇಳಿದರೆ ಕಾರ್ಲೋಸ್ ಅಲ್ಕ್ರಾಜ್ ಅಂತಕ್ಕಂಥವ್ರು. ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಕಾರ್ಲೋಸ್ ಅಲ್ಕ್ರಾಜ್ ಅವರು 2025ರಲ್ಲಿ. ಸೊ ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಗಮನ ಇರಲಿ, ಯಾಕಂದರೆ ಇದ್ರ ಬಗ್ಗೆ ನಾವು ಅತಿ ಹೆಚ್ಚು ಒಂದು 3-4 ಪ್ರಶ್ನೆಗಳನ್ನಂತೂ ಈ ಕ್ರೀಡೆಗಳ ಬಗ್ಗೆ ಅರ್ಜುನ್ ಪ್ರಶಸ್ತಿ ಆಗಿರ್ಬೋದು. ಸೊ ಇತ್ತೀಚೆಗೆ ಏನು ಪ್ರಜ್ಞಾನಂದರು ಕೂಡ ಪ್ರಶಸ್ತಿ ಗೋಲ್ಡ್ ಮೆಡಲನ್ನು ತಗೊಂಡಿದ್ದಾರೆ. ಸೊ US ಓಪನ್ ಕೂಡ ನಡೆದಿದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ, ಕ್ರೀಡೆಗಳ ಬಗ್ಗೆ ಕೇಳುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೋಡಿ ನೆಕ್ಸ್ಟು 18ನೇ ಪ್ರಶ್ನೆ. ಇತ್ತೀಚೆಗೆ ಬಿಡುಗಡೆಯಾದ EAAC ಆಫ್ ಡೂಯಿಂಗ್ ಬಿಸ್ನೆಸ್ ರಿಪೋರ್ಟ್ನಲ್ಲಿ ಭಾರತ ಸ್ಥಾನ ಯಾವುದು ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಯಾವ ಆಧಾರದ ಮೇಲೆ ಈ ಒಂದು ಸ್ಥಾನವನ್ನು ನಿಗದಿ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಒಂದು ದೇಶದಲ್ಲಿ ಅತಿ ಈಸಿಯಾಗಿ ನಾವು ಒಂದು ಬಿಸ್ನೆಸ್ಸನ್ನು ಆರಂಭ ಮಾಡ್ಬೋದು, ಮತ್ತು ಲೈಸೆನ್ಸನ್ನು ಪಡ್ಕೊಳ್ಬೋದು, ಮತ್ತು ತೆರಿಗೆಯನ್ನು ಕಟ್ಬೋದು, ಅಥವಾ ತೆರಿಗೆಯನ್ನು ಸುಲಭವಾದ ಅಥವಾ ಕಡಿಮೆ ತೆರಿಗೆ ಇರ್ತಕ್ಕಂಥ ದೇಶಗಳ ಪಟ್ಟಿಯಲ್ಲಿ ನಮ್ಮದು 64ನೇ ಸ್ಥಾನದಲ್ಲಿ ಬರುತ್ತೆ. ಸೊ ಇದರಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿರಲಿ, ನಮ್ಮ ಮೊದಲನೇ ದೇಶ ಯಾವುದು, ಕೊನೆಯ ದೇಶ ಯಾವುದು ಅಂತ ನಿಮಗೆ ಸ್ವಲ್ಪ ಗಮನ ಇರಲಿ. ನೆಕ್ಸ್ಟು 19ನೇ ಪ್ರಶ್ನೆ. ಇತ್ತೀಚೆಗೆ ಭಾರತದಲ್ಲಿ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಪ್ರಾರಂಭಿಸಿದ ರಾಜ್ಯ ಯಾವುದು? ಸೊ ನೋಡಿ ಡಿಜಿಟಲ್ ಅಗ್ರಿಕಲ್ಚರನ್ನು ಯಾಕೆ ಈ ಒಂದು ರಾಜ್ಯದಲ್ಲಿ ತೊಗೊಂಬಂದರು ಅಂತ ಹೇಳಿದ್ರೆ ಅತಿ ಹೆಚ್ಚು ಫ್ಲಡ್ ಏನು ನೀರು ಬಂದು ತಮ್ಮ ಬೆಳೆ ಬೆಳೆದಿರ್ತಕ್ಕಂಥ 3 ಲಕ್ಷ ಹೆಕ್ಟೇರ್ ಪ್ರದೇಶವು ನೀರಿಂದ ಮುಳುಗಡೆ ಆಯಿತು. ಸೊ ಬೆಳೆ ಹಾನಿ ಆಯಿತು. ಸೊ ಹಾಗಾಗಿ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನನ್ನು ಪ್ರಾರಂಭ ಮಾಡುತ್ತಿದೆ. ಯಾವ ರಾಜ್ಯ ಅಂತ ನಿಮ್ಗೆ ಗೊತ್ತಾಗಿರ್ಬೋದಾಗಲೇ. ಸೊ ಪಂಜಾಬ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇದರಿಂದ ನಮ್ಗೆ ಏನು ಉಪಯೋಗ ಆಗುತ್ತಪ್ಪ ಅಂತ ಹೇಳಿದ್ರೆ ನಾವು ಕ್ರಾಫ್ಟ್ ಯಾವ ಕ್ರಾಫ್ಟನ್ನು ಯಾವಾಗ ಹಾಕಬೇಕು, ಅಥವಾ ಈ ಒಂದು ಕ್ರಾಫ್ಟನ್ನು ಬಂದಿರತಕ್ಕಂಥ ರೋಗಗಳು ಯಾವುವು, ಮತ್ತು ಈ ಒಂದು ಕ್ರಾಫ್ಟನ್ನು ಕಟಾವು ಅಥವಾ ಮತ್ತು ಏನು ಮಾರ್ಕೆಟ್ ಪ್ರೈಸ್ ಹೇಗಿದೆ, ಮಾರ್ಕೆಟ್ ಎಲ್ಲಿದೆ, ಸೊ ಅಂಥ ಒಂದು ಎಲ್ಲ ಒಂದು ವಿಷಯಗಳು ಸೊ ಈ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದು ಪಂಜಾಬ್ ಅಂತಕ್ಕಂಥ ರಾಜ್ಯ ಅಡಾಪ್ಟ್ ಮಾಡ್ಕೊಂಡಿದೆ. ಸೊ ಇದ್ರ ಬಗ್ಗೆ ಗೊತ್ತಿರಲಿ. ಇನ್ನು ಕೊನೆಯ ಪ್ರಶ್ನೆ. ಇತ್ತೀಚೆಗೆ ಯಾವ ಭಾರತೀಯರನ್ನು UN ಪೀಸ್ ಅವಾರ್ಡ್ಗೆ ಆಯ್ಕೆಯಾಗಿದ್ದಾರೆ? ಸೊ ಇತ್ತೀಚೆಗೆ ಯಾವ ಭಾರತೀಯರು ಯುನೈಟೆಡ್ ನೇಷನ್ ಇರ್ತಕ್ಕಂಥ ಶಾಂತಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಅಂತ ಹೇಳಿದ್ರೆ ಇವರು ನಿಮಗೆ ಗೊತ್ತಿರ್ಬೋದು. 2014ರಲ್ಲಿ ನೋಬಲ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದು ಯಾವುದಂದ್ರೆ ಅರ್ಥಶಾಸ್ತ್ರಕ್ಕೆ. ಸೊ ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಕೈಲಾಶ್ ಸತ್ಯಾರ್ಥಿ ಅಂತಕ್ಕಂಥವ್ರು. ಸೊ ಈ ಒಂದು UN ಪೀಸ್ ಅವಾರ್ಡ್ಗೆ ಭಾಜನರಾಗಿದ್ದಾರೆ. ಸೊ ಇಷ್ಟು ಏನು ಕೊನೆ 20 ಪ್ರಶ್ನೆಗಳು, ಇವತ್ತಿನ 3 ದಿನದ 20 ಪ್ರಶ್ನೆಗಳು. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ಸ್ವಲ್ಪ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ದರೆ ಕಮೆಂಟ್ ಮಾಡಿ, ಅದನ್ನು ನಾನು ಬಗೆಹರಿಸುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇನೆ. ಸೊ ಹಾಗಾಗಿ
ಯಾವಾಗಲೂ ಕೂಡ ಟಚಲ್ಲಿರಿ. ಸೊ ಈ ಒಂದು ಎಲ್ಲ ಪ್ರಶ್ನೆಗಳನ್ನು ನಾನು ಒಂದು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ಓದುವ ಮಿತ್ರ ಅನ್ನೋ ಟೆಲಿಗ್ರಾಮ್ ಚಾನಲಲ್ಲಿ, ಅದನ್ನು ಕೂಡ ನೋಡ್ಬೋದು ನೀವು ಈಸಿಯಾಗಿ. ಸೊ ಈ ಎಲ್ಲ ಒಂದು PDF ರೀತಿಯಲ್ಲಿ ಹಾಕ್ತೇನೆ. ಸೊ ದಯವಿಟ್ಟು ಅದಕ್ಕೆ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಶುಭ ದಿನ.